ನಾನು ನಿಮ್ಮ ಸೋಷಿಯಲ್ ಸೈನ್ಸ್ ಅಂದರೆ ಸಮಾಜ ವಿಜ್ಞಾನದ ಶಿಕ್ಷಕ ಎಲ್ಲಿ ಪರೀಕ್ಷೆ ಯೂಟ್ಯೂಬ್ ಚಾನೆಲ್ನಲ್ಲಿ ಆದರ್ಶ್ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ. ಎಸ್, ಇಂಡಿಯಾ ಸೀಸನ್ಸ್, ಭಾರತದ ಋತುಗಳು. ಇಮೇಜ್ ಅನ್ನ ನೋಡ್ಬೇಡ, ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಓಕೆ, ಸೊ ಭಾರತದ ಋತುಗಳು ಹೇಗೆ ಕವರ್ ಮಾಡಿದೆವೋ ಅದೇ ಆಧಾರದಲ್ಲಿ. ಸೊ ಫಸ್ಟ್ ಕ್ವಶನ್ ಏನಿದೆ, ಭಾರತವು ಯಾವ ಬಗೆಯ ವಾಯುಗುಣ, ವಾಟ್ ಟೈಪ್ ಆಫ್ ಕ್ಲೈಮೇಟ್ ಡಸ್ ಇಂಡಿಯಾ ಹ್ಯಾವ್? ಸೊ ಇಲ್ಲಿ ಕ್ಲೈಮೇಟ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ವಾಯುಗುಣವನ್ನ ಕೇಳ್ತಾ ಇದ್ದಾರೆ. ಒಂದ್ಸಲ ಆಪ್ಷನ್ ಅನ್ನ ನೋಡೋಣ. ಟ್ರಾಪಿಕಲ್ ಸೌತ್ ವೆಸ್ಟ್, ನೈಋತ್ಯ ಮಾನ್ಸೂನ್. ಸೊ ಸೌತ್ ವೆಸ್ಟ್ ಇದೇನಾಗಿದೆ, ವಿಂಡ್ ಟೈಪ್ ಆಗಿದೆ, ವಿಂಡ್ ಬರ್ತಾ ಇದೆ, ಕರೆಕ್ಟ್. ಸೊ ನೈಋತ್ಯ ಮಾನ್ಸೂನ್ ಅನ್ನೋದು ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ನಮಗೆ ಕ್ಲೈಮೇಟ್ ಕೇಳ್ತಾ ಇದ್ದಾರೆ. ಯಾವ ವಿಂಡ್ ಟೈಪ್ ಅದು ಕೇಳ್ತಾ ಇದ್ದಾರೆ, ಇಲ್ಲ ತಾನೆ? ಸೂಪರ್. ನೆಕ್ಸ್ಟ್, ಟ್ರಾಪಿಕಲ್ ಮಾನ್ಸೂನ್, ಉಷ್ಣ ವಲಯದ ಮಾನ್ಸೂನ್ ಅಂತ ಕರಿತಾ ಇದ್ದಾರೆ. ಓಕೆ, ವಲಯ ಕೊಡ್ತಾ ಇದ್ದಾರೆ, ಮಾನ್ಸೂನ್ ಕೊಡ್ತಾ ಇದ್ದಾರೆ, ಹಾಗಾದ್ರೆ ಏನೋ ಇರಬೇಕು ಇದು. ಓಕೆ, ಲಾಸ್ಟಿಗೆ ಬರೋಣ, ಉಳಿದ ಆಪ್ಷನ್ಸ್ಗಳನ್ನು ಸಹ ಒಂದ್ಸಲ ನೋಡ್ಬಿಡೋಣ. ಟ್ರಾಪಿಕಲ್ ರಿಟ್ರೀಟಿಂಗ್ ಮಾನ್ಸೂನ್ ಅಂತ ಕರಿತಾ ಇದ್ದಾರೆ, ಹಿಂಗಾರು ಮಳೆಗಾಲ ಅಂತ ಕರೀತಿದ್ದಾರೆ. ಟ್ರಾಪಿಕಲ್ ಸೌತ್ ವೆಸ್ಟ್ ಇರಬಹುದು, ಟ್ರಾಪಿಕಲ್ ರಿಟ್ರೀಟಿಂಗ್ ಮಾನ್ಸೂನ್ ಇರಬಹುದು. ಇವೆಲ್ಲವೂ ಏನನ್ನ ಸೂಚಿಸ್ತಾ ಇದೆ, ಒಂದು ವಿಂಡ್ ಟೈಪ್, ವಿಂಡ್ ಹೇಗೆ ಬ್ಲೋ ಆಗ್ತಾ ಇದೆ, ಯಾವ ಡೈರೆಕ್ಷನ್ ಇಂದ ಎಲ್ಲಿ ಬರ್ತಾ ಇದೆ ಅದನ್ನ ಸೂಚಿಸ್ತಾ ಇದೆ. ಮೌಸಮ್, ಸೊ ಭಾರತದ ಸೀಸನ್ಸ್ಗಳಿರ್ಬಹುದು, ಭಾರತದ ಋತುಗಳು, ಈ ಪದ ಅನ್ನೋದು ಮೌಸಮ್ ಅನ್ನೋ ಪದದಿಂದ ಬಂದಿದೆ. ಸೊ ಮೌಸಮ್ ಅನ್ನೋದು ಏನಾಯ್ತು, ಒಂದು ಪದ ಆಯ್ತು, ವರ್ಡ್ ಆಯ್ತು. ಸೊ ಮೌಸಮ್ ಅಂತೂ ಅಲ್ಲ, ನೈಋತ್ಯ ಮಾನ್ಸೂನು ಅಲ್ಲ, ಹಿಂಗಾರು ಮಳೆಗಾಲ ಅಥವಾ ರಿಟ್ರೀಟಿಂಗ್ ಮಾನ್ಸೂನು ಅಲ್ಲ. ಸೊ ಸರಿಯಾದ ಉತ್ತರ ಯಾವುದು? ಟ್ರಾಪಿಕಲ್ ಮಾನ್ಸೂನ್, ಉಷ್ಣ ವಲಯದ ಮಾನ್ಸೂನ್. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಏನಾದ್ರೂ ಡೌಟ್ಸ್ ಇದೆಯಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಎಷ್ಟು ಸಲ ಹೇಳ್ಬೇಕು, ತಿಳಿಸ್ತಿದ್ದೀರಾ? ಆಸಮ್. ಟ್ರಾಪಿಕಲ್ ಮಾನ್ಸೂನ್, ಉಷ್ಣ ವಲಯದ ಮಾನ್ಸೂನ್ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್, ದ ನಾರ್ತ್ ಇಂಡಿಯನ್ ಪ್ಲೇನ್. ಕ್ವಶನ್ ಅನ್ನ ಸರಿಯಾಗಿ ತಿಳ್ಕೊಳ್ಳೋದು ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ. ಕ್ವಶನ್ ಅನ್ನ ಒಂದಲ್ಲ ಎರಡು ಸಲ ಓದಿ. 2 ಟೈಮ್ಸ್ ಅನ್ನ ಕ್ವಶನ್ ಅನ್ನ ಕರೆಕ್ಟ್ ಆಗಿ ರೀಡ್ ಮಾಡಿದ್ರೆ ನಿಮಗೆ ಅಲ್ಲೇ ಆನ್ಸರ್ ಸಿಗೋ ಚಾನ್ಸಸ್ ಸಹ ಹೈ ಇರುತ್ತೆ. ಹೀಗಾಗಿ ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದೋದು ಅತ್ಯಂತ ಅವಶ್ಯಕ. ದ ನಾರ್ತ್ ಇಂಡಿಯನ್ ಪ್ಲೇನ್ ಹ್ಯಾಸ್ ಅ ವೆರಿ ಹೈ ಟೆಂಪರೇಚರ್ ದೆನ್ ಸೌತ್ ಇಂಡಿಯಾ ಬಿಕಾಸ್. ಈ ಕ್ವಶನ್ ಅನ್ನ ಒಂದ್ಸಲ ಬ್ರೇಕ್ ಡೌನ್ ಮಾಡ್ಕೊಳ್ಳೋಣ. ಏನ್ ಹೇಳ್ತಾ ಇದ್ದಾರೆ, ನಾರ್ತ್ ಇಂಡಿಯನ್ ಪ್ಲೇನ್ ಏನಿದೆ, ಆ ನಾರ್ತ್ ಇಂಡಿಯನ್ ಪ್ಲೇನ್ ಅಲ್ಲಿ ಟೆಂಪರೇಚರ್ ಹೈ ಇದೆ ಅಂತ ಹೇಳ್ತಾ ಇದ್ದಾರೆ. ಕಂಪೇರ್ ಟು ವಾಟ್? ಸೌತ್ ಇಂಡಿಯಾ ಕಂಪೇರ್ ಮಾಡಿದ್ರೆ ಅಲ್ಲಿ ಟೆಂಪರೇಚರ್ ಹೈ ಇದೆ ಅಂತಿದ್ದಾರೆ. ಇದು ಯಾಕೆ ಯಾಕೆ ಹೀಗಾಗ್ತಾ ಇದೆ ಅನ್ನೋದು ಪ್ರಶ್ನೆ. ಉತ್ತರ ಭಾರತದ ಮೈದಾನವು ದಕ್ಷಿಣ ಭಾರತಕ್ಕಿಂತ ಹೆಚ್ಚಿನ ತಾಪಮಾನವನ್ನ ಹೊಂದಿದೆ, ಏಕೆಂದರೆ ಅದು ಸೆಪ್ಟೆಂಬರ್ 2020 ಬಂದಿರುವಂತಹ ಪ್ರಶ್ನೆ. ಅ ಲೇವಲ್ಡ್ ಲ್ಯಾಂಡ್, ಸಮತಟ್ಟಾದ ಭೂಮಿ. ಓಕೆ, ನಾರ್ತ್ ಇಂಡಿಯನ್ ಪ್ಲೇನ್ ಸಹ ಸಮತಟ್ಟಾಗಿದೆ, ಕನ್ಸಿಡರ್ ಮಾಡೋಣ. ಬಟ್ ಭೂಮಿ ಸಮತಟ್ಟಾಗಿರೋದು ಅಥವಾ ಲೇವಲ್ಡ್ ಆಗಿರೋದಕ್ಕೂ ಟೆಂಪರೇಚರಿಗೂ ಏನಾದರೂ ರಿಲೇಷನ್ ಇದೆಯಾ? ಏನಾದರೂ ರಿಲೇಷನ್ ಅನ್ನು ಡ್ರಾ ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ ಅಲ್ವಾ? ಓಕೆ, ಸೆಕೆಂಡ್ ಪಾಯಿಂಟ್ ಅನ್ನು ನೋಡೋಣ. ಗೆಟ್ಟಿಂಗ್ ಲೆಸ್ ರೇನ್ಫಾಲ್, ಕಡಿಮೆ ಮಳೆ ಬೀಳುವುದು. ಏನಾದರೂ ಕೇಸ್ ಇದೆಯಾ ಆ ರೀತಿಯದ್ದು? ಅಲ್ಲಿ ಇಲ್ಲ, ಅಲ್ಲಿ ಚೆನ್ನಾಗಿ ಮಳೆ ಬೀಳುತ್ತೆ, ಒಂಥರ ಎವರೇಜ್ ರೇನ್ಫಾಲ್ ಆಗೇ ಆಗುತ್ತೆ ಅಲ್ವಾ? ಸೊ ಹೀಗಾಗಿ ಕಡಿಮೆ ಮಳೆ ಬೀಳೋದಂತೂ ಖಂಡಿತವಾಗಿ ಆಗ್ಲಿಕ್ಕಾಗಲ್ಲ. ಸಮುದ್ರದಿಂದ ದೂರ, ಫಾರ್ ಫ್ರಮ್ ದ ಸಿ. ಎಸ್, ದೀಸ್ ಆರ್ ಫಾರ್ ಫ್ರಮ್ ದ ಸಿ. ಅದೇ ಕಂಪೇರ್ ಟು ಸೌತ್ ಇಂಡಿಯಾ ಏನಿದೆ, ಸೌತ್ ಇಂಡಿಯಾ ಸಮುದ್ರಕ್ಕೆ ಹೆಚ್ಚು ಹತ್ತಿರವಾಗಿರುವಂತಹ ಪ್ರದೇಶವಾಗಿದೆ. ಸೊ ಈ ಪಾಯಿಂಟ್ ಅನ್ನು ಸಹ ನಾವು ಕನ್ಸಿಡರ್ ಮಾಡಬಹುದು. ಸಮತಟ್ಟಾದ ಭೂಮಿಯನ್ನ ನಾವು ಡಿಸ್ಕಾರ್ಡ್ ಯಾಕೆ ಮಾಡಿದ್ದೇವೆ ಅಂದ್ರೆ, ಲೆವಲ್ಡ್ ಲ್ಯಾಂಡ್ಗೂ ಮತ್ತೆ ಟೆಂಪರೇಚರಿಗೂ ಯಾವುದೇ ಕನ್ಕ್ಲೂಷನ್ ಅನ್ನ ಡ್ರಾ ಮಾಡಲಿಕ್ಕೆ ಆಗಲ್ಲ. ಆ ಡೆಸರ್ಟ್ ಸಾಯಿಲ್ ಏರಿಯಾ, ಮರುಭೂಮಿ ಮಣ್ಣಿನ ಪ್ರದೇಶ, ಇದು ಸಹ ಆಗಲ್ಲ. ಸೊ ಹೀಗಾಗಿ ಕರೆಕ್ಟ್ ಆಗಿರುವಂತಹದ್ದು ಏನು? ಫಾರ್ ಫ್ರಮ್ ದ ಸಿ, ಸಮುದ್ರದಿಂದ ದೂರ ಇರುವಂತಹದ್ದು. ಸೂಪರ್. ಯಾರ್ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರೋ ಅವರಿಗೆಲ್ಲರಿಗೂ ಪ್ಯಾಟ್ ಆನ್ ದ ಬ್ಯಾಕ್, ಹಾಗೆ ಏನು ಚಪ್ಪಾಳೆ. ಸೂಪರ್. ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಕ್ಲೈಮೇಟ್ ಆಫ್ ಇಂಡಿಯಾ? ಭಾರತ ಯಾವ ಕ್ಲೈಮೇಟ್ ಅನ್ನ ಹೊಂದಿದೆ? ಈಗ ಜಸ್ಟ್ ಡಿಸ್ಕಸ್ ಮಾಡಿದ್ದೇನೆ. ಯಾವ ಕ್ಲೈಮೇಟ್ ಅನ್ನ ಹೊಂದಿದೆ ಕಮೆಂಟ್ ಮಾಡಿ. ಹಾಗೆ ಈ ಕ್ಲೈಮೇಟಿಗೆ ಯಾವ ಫ್ಯಾಕ್ಟರ್ಸ್ಗಳು ಇನ್ಫ್ಲೂಯೆನ್ಸ್ ಆಗುತ್ತೆ? ಯಾವ ಫ್ಯಾಕ್ಟರ್ಸ್ಗಳು ಇನ್ಫ್ಲೂಯೆನ್ಸ್ ಆಗುತ್ತೆ? ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಸಲ ಕೇಳಿದ್ದಾರೆ 2 ಮಾರ್ಕ್ಸಿಗೆ.
2017 2018 ಹಾಗೆ ನಿಮ್ಮ ಟೆಕ್ಸ್ಟ್ ಬುಕ್ ಎಕ್ಸಸೈಸ್ ಅಲ್ಲೂ ಬಂದಿರುವಂತಹ ಪ್ರಶ್ನೆ. ಹೀಗಾಗಿ ಇದು ಏನಾಗುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ. ಬಹಳಷ್ಟು ಬಾರಿ ರಿಪೀಟೆಡ್ ಆಗಿ ಕೇಳಿರುವಂತಹದ್ದು ಏನಿರಬಹುದು? ಒಂದು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ನಾವು, ಏನು, ಸಮುದ್ರದಿಂದ ಇರುವಂತಹ ದೂರ. ವೆರಿ ಗುಡ್. ಹಾಗೆ ಅಕ್ಷಾಂಶ, ಅದು ಎಲ್ಲಿ ಪ್ಲೇಸ್ ಆಗ್ತಾ ಇದೆ ಅನ್ನೋದು ಸಹ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲವೂ ಇಮ್ಯಾಜಿನರಿ, ಬಟ್ ಇಮ್ಯಾಜಿನರಿ ಆದರೂ ಸಹ ಸೂರ್ಯನ ಏನು ಕಿರಣಗಳು ಅಥವಾ ಸನ್ ರೇಸ್ ಹೇಗೆ ಫಾಲೋ ಆಗುತ್ತೆ, ಯಾವ ಪೀರಿಯಡ್ನಲ್ಲಿ, ಯಾವ ಪರ್ಪೆಂಡಿಕ್ಯುಲರ್ ಆಗಿ ಫಾಲೋ ಆಗುತ್ತೋ ಅಥವಾ ಓರಿಯಾಗಿ ಬೀಳುತ್ತೋ ಅದು ಸಹ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೈಟ್ ಫ್ರಮ್ ದ ಸೀ ಲೆವೆಲ್, ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿವೆ ಅಥವಾ ಎಷ್ಟು ದೂರದಲ್ಲಿವೆ ಅದು ಸಹ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಡಿಸ್ಟೆನ್ಸ್ ಫ್ರಮ್ ದ ಸಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಹೇಗೆ ನಾರ್ತ್ ಇಂಡಿಯನ್ ಪ್ಲೇನ್ ಹೈ ಟೆಂಪರೇಚರ್ ಹೊಂದಿದೆ, ಹಾಗೆ ಕೋಸ್ಟಲ್ ಏರಿಯಾಸ್ಗಳು ಏನಾಗಿದೆ ಸೌತ್ ಇಂಡಿಯಾದಲ್ಲಿ ಸ್ವಲ್ಪ ಕಡಿಮೆ ಟೆಂಪರೇಚರ್ನ ಹೊಂದಿದೆ ಅಂತ. ಡೈರೆಕ್ಷನ್ ಆಫ್ ದ ವಿಂಡ್ಸ್, ಮಾರುತಗಳ ದಿಕ್ಕು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಆಧಾರದ ಮೇಲೆ ಭಾರತ ನಾವು ಕ್ಲೈಮೇಟ್ ಅನ್ನು 4 ಸೀಸನ್ಸ್ ಏನಿದೆ ಅದರಲ್ಲಿ ಈ ಮಾರುತಗಳ ದಿಕ್ಕು ಅಥವಾ ಡೈರೆಕ್ಷನ್ ಆಫ್ ದ ವಿಂಡ್ಸ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ನ ಪ್ಲೇ ಮಾಡುತ್ತೆ. ನೆಕ್ಸ್ಟ್ ಮೌಂಟೇನ್ ರೇಂಜಸ್, ಪರ್ವತ ಸರಣಿಗಳು ಹಬ್ಬಿರುವ ರೀತಿ ಇರಬಹುದು. ವೆಸ್ಟರ್ನ್ ಘಾಟ್ಸ್ ಅನ್ನ ನೋಡಿದ್ದೇವೆ, ನಾರ್ತನ್ ಮೌಂಟೇನ್ ರೇಂಜಸ್ ಅನ್ನ ನೋಡಿದ್ದೇವೆ. ಇವೆಲ್ಲವುಗಳಿಂದಲೂ ಸಹ ಏಕೆ ಇಂಪಾರ್ಟೆಂಟ್ ಆಗುತ್ತೆ, ಅವು ಹೈಟ್ ಇರುತ್ತೆ, ಏನನ್ನ ತಡಿತಾವೆ, ಅವು ಬರುವಂತಹ ವಿಂಡ್ಸ್ಗಳನ್ನ ತಡಿತಾವೆ, ಅವುಗಳಿಂದಲೂ ಸಹ ಕ್ಲೈಮೇಟ್ ಎಫೆಕ್ಟ್ ಬೀಳುತ್ತೆ. ಓಷಿಯನ್ ಕರೆಂಟ್ಸ್, ಸಾಗರ ಪ್ರವಾಹಗಳು, ಇದು ಸಹ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿಯಾಗಿ ಈ ಎಲ್ಲ ಫ್ಯಾಕ್ಟರ್ಸ್ಗಳು ಒಟ್ಟು ಎಷ್ಟು ಪಾಯಿಂಟ್ಗಳಿವೆ, 6 ಪಾಯಿಂಟ್ಸ್ಗಳಿವೆ. ಸೊ ಇದು 3 ಮಾರ್ಕ್ಸ್ಗೆ ಕೇಳಿದ್ರೆ ನೀವು 6 ಪಾಯಿಂಟ್ಸ್ಗಳನ್ನ ಬರಿಬೋದು. 2 ಮಾರ್ಕ್ಸಿಗೂ ಸಹ 4 ಪಾಯಿಂಟ್ಸ್ಗಳನ್ನು ಬರೆದ್ರು ಸಹ ಇನಫ್. ಬಟ್ ಟು ಬಿ ಆನ್ ಸೇಫರ್ ಸೈಡ್ ನಿಮ್ಗೆ ಗೊತ್ತಿದ್ರೆ ಈಸಿಲಿ ಆಗಿ ಸಹ ಬರ್ದ್ಬಿಡ್ಬೋದು. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಮುಂದೆ ಹೋಗೋಣವಾ? ಆಸಮ್, ವೆರಿ ಇಂಪಾರ್ಟೆಂಟ್ ಹಾಗೆ ವೆರಿ ಈಸಿ ಕ್ವಶನ್. ಏನಿದೆ, ನೇಮ್ ದ ಕ್ಲೈಮ್ಯಾಟಿಕ್ ಸೀಸನ್ಸ್ ಅಂತ ಕೇಳ್ತಿದ್ದಾರೆ. ಭಾರತದ ವಾಯುಗುಣದ ಋತುಗಳನ್ನ ಹೆಸರಿಸಿ. 2 ಮಾರ್ಕ್ಸ್ಗೆ ಏಪ್ರಿಲ್ 2019 ಏಪ್ರಿಲ್ 2022 ಅಲ್ಲಿ ಬಂದಿರುವಂತಹ ಪ್ರಶ್ನೆ. ಏನು, ಯಾವ್ಯಾವ ಋತುಗಳು ಸೀಸನ್ಸ್ಗಳಿವೆ? ಸಮ್ಮರ್, ವಿಂಟರ್, ರೇನಿ ಇವೇನಾ? ಅಥವಾ 10th ಅಲ್ಲಿ ಏನಾದರೂ ಸ್ಪೆಸಿಫಿಕ್ ಆಗಿದೆಯಾ? ಯೋಚನೆ ಮಾಡಿ. 4 ಸೀಸನ್ಸ್. ಆಸಮ್. ಯಾವ್ದಾವ್ದವು 4 ಸೀಸನ್ಸ್? ಇಲ್ಲಿ ಬಂತು. ಮೊದಲನೇದು ವಿಂಟರ್ ಸೀಸನ್, ಚಳಿಗಾಲ. ಸಮ್ಮರ್ ಸೀಸನ್, ಬೇಸಿಗೆಗಾಲ. ರೇನಿ ಸೀಸನ್, ರೇನಿ ಸೀಸನ್ನಲ್ಲೂ ಒಂದ್ಯಾವ್ದಿದೆ, ಮುಂಗಾರು ಮಳೆಗಾಲ ಅಂತ ಏನು ಕರಿತೇವೆ ಅದು ಬರುತ್ತೆ. ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್, ಹಿಂಗಾರು ಮಳೆಗಾಲ. ಒಂದು ರೇನಿ ಸೀಸನ್ ಆಗುತ್ತೆ, ಮತ್ತೊಂದೇನು ರಿಟ್ರೀಟಿಂಗ್ ಮಾನ್ಸೂನ್. ಸೊ ಮಾನ್ಸೂನ್, ರಿಟ್ರೀಟಿಂಗ್ ಮಾನ್ಸೂನ್. 4 ಸೀಸನ್ಸ್ ಅರ್ಥ ಆಯ್ತು ತಾನೆ? ಓಕೆ, ಸಮ್ಮರ್ ಸೀಸನ್ ಮಾರ್ಚ್ ಟು ಮೇ ನನ್ನ ಫೇವ್ರೇಟ್. ನಿಮ್ಮದು ಸಹ ಆಗಿರುತ್ತೆ ಅನ್ಕೊಳ್ತೇನೆ. ಕ್ರಿಕೆಟ್ ಆಡ್ತೀರಾ ಮಾರ್ಚಲ್ಲಿ? ಮ್ಯಾಂಗೋ ತಿಂತೀರಾ? ತಿನ್ನಲ್ವಾ? ಓಕೆ. ಇಕ್ವೇಟರ್, ಸಮಭಾಜಕ ವೃತ್ತ. ಇದು ಏನು? ಇದು ನಮ್ಮ ಗೋಳ. ಓಕೆ, ಇದರಲ್ಲಿ ಒಂದು ಕಡೆ ಇಲ್ಲಿ ಏನು ಕಾಣ್ತಾ ಇದೆ ಅಲ್ಲ, ಮಧ್ಯದಲ್ಲಿ ಹೋಗಿದೆ ಅಲ್ಲ, ಇದನ್ನೇ ನಾವು ಸಮಭಾಜಕ ವೃತ್ತ ಅಥವಾ ಇಕ್ವೇಟರ್ ಅಂತ ಕರಿತೇವೆ. ಈಕ್ವಲಿ ಆಗಿ ಡಿವೈಡ್ ಮಾಡ್ತಾ ಇದೆ. ಹೇಗೆ ಡಿವೈಡ್ ಮಾಡ್ತಾ ಇದೆ? ನಾರ್ತ್ ಮತ್ತೆ ಸೌತ್. ಭಾರತ ಎಲ್ಲಿ ಬರುತ್ತೆ, ಯಾವ ಹೆಮಿಸ್ಪಿಯರ್ ಅಲ್ಲಿ ಬರುತ್ತೆ? ಇಂಡಿಯಾ. ಫಸ್ಟ್ ಅಲ್ಲೇ ಡಿಸ್ಕಸ್ ಮಾಡಿದ್ದೇನೆ, ನಾರ್ತ್ ಈಸ್ಟರ್ನ್ ಹೆಮಿಸ್ಪಿಯರ್ದಲ್ಲಿ ಇಂಡಿಯಾ ಬರುತ್ತೆ. ಕರೆಕ್ಟ್. ಸೊ ಇಲ್ಲಿ ಏನಾಗ್ತಾ ಇದೆ, ಇವ್ರು ಯಾರು? ಇವರು ನಮ್ಮ ಸೂರ್ಯ. ಸೊ ಇವರಿಂದಲೇ ನಾವು ಬೆಳಕು, ಈ ಬ್ರಹ್ಮಾಂಡ ಎಲ್ಲ ನಡೀತಾ ಇದೆ. ಅಂದರೆ ಇವರಲ್ಲಿ ಈ ಸೂರ್ಯನ ಪಾತ್ರ ಅತ್ಯಂತ ಪ್ರಮುಖವಾಗಿರುವಂತಹದ್ದು. ಇಲ್ಲಿ ಸೂರ್ಯನ ಕಿರಣಗಳು ಡೈರೆಕ್ಟ್ ನಾರ್ದರ್ನ್ ಹೆಮಿಸ್ಪಿಯರ್ ಮೇಲೆ ಡೈರೆಕ್ಟ್ ಆಗಿ ಬೀಳ್ತಾ ಇದೆ. ಈ ನಾರ್ದರ್ನ್ ಹೆಮಿಸ್ಪಿಯರ್ದಲ್ಲೇ ನಮ್ಮ ಇಂಡಿಯಾ ಸಹ ಇದೆ. ಸೊ ಹೀಗಾಗಿ ಈ ಕಾಲದಲ್ಲಿ ಸೂರ್ಯನ ಕಿರಣಗಳು, ಸನ್ ರೇಸ್ ಆರ್ ಡೈರೆಕ್ಟ್ಲಿ ಫಾಲೋಯಿಂಗ್. ಹೀಗಾಗಿ ಸನ್ ರೇಸ್ ಅಂದ್ರೆ ಏನು? ಸೂರ್ಯನಲ್ಲಿ ಏನಿದೆ, ಟೆಂಪರೇಚರ್ ಇದೆ. ಸೊ ಡೈರೆಕ್ಟ್ಲಿ ಫಾಲೋ ಆಗ್ತಾ ಇರೋದ್ರಿಂದ ಟೆಂಪರೇಚರ್ ಏನಾಗುತ್ತೆ, ಹೈ ಆಗುತ್ತೆ. ಓಕೆ, ಸೊ ಸನ್ ರೇಸ್ ಫಾಲಿಂಗ್ ಡೈರೆಕ್ಟ್ಲಿ ಓವರ್ ದ ನಾರ್ದರ್ನ್ ಹೆಮಿಸ್ಪಿಯರ್. ಸೂರ್ಯನ ಲಂಬ ಕಿರಣಗಳು ಉತ್ತರಾರ್ಧಗೋಳದ ಮೇಲೆ ಬೀಳುತ್ತವೆ. ಹೀಗಾಗಿ ಟೆಂಪರೇಚರ್ ಹೈ ಇರುತ್ತೆ. ಎಲ್ಲಿ ಅತ್ಯಂತ ಹೆಚ್ಚಿನ ಟೆಂಪರೇಚರ್ ಇರುತ್ತೆ ಯೋಚನೆ ಮಾಡಿ. ಇಲ್ಲಿ ಆಲ್ರೆಡಿ ಹಿಂಟನ್ನು ಸಹ ಕೊಟ್ಟಿದ್ದೇನೆ. ಹಿಂಟ್ ಏನು, ಪೂರ್ತಿ ಬರ್ದೇ ಬಿಟ್ಟಿದ್ದೇನೆ. ಏನು, ರಾಜಸ್ಥಾನದ ಗಂಗಾನಗರ 52 ಡಿಗ್ರಿ ಸೆಲ್ಸಿಯಸ್. ಓ ಮೈ ಗಾಡ್, ಎಷ್ಟೊಂದು ಹೈ ಟೆಂಪರೇಚರ್ ಅನ್ನ ಹೊಂದಿದೆ. ಸೊ 1 ಮಾರ್ಕಿನ MCQ ಟೈಪ್ ಕ್ವಶನ್ದಲ್ಲೂ ಸಹ ಬರಬಹುದಾಗಿದೆ. ಯಾವುದು, ಏನು, ವಿಚ್ ಆಫ್ ದ ಬಿಲೋ ಪ್ಲೇಸಸ್ ಹ್ಯಾಸ್ ದ ಹೈಯೆಸ್ಟ್ ಟೆಂಪರೇಚರ್? ರಾಜಸ್ಥಾನದ ಗಂಗಾನಗರ 52 ಡಿಗ್ರಿ ಸೆಲ್ಸಿಯಸ್.
ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಹಾಗಾದ್ರೆ ಮುಂದೆ ಹೋಗೋಣವಾ? ಎಸ್, ಇದೇ ಕಾಲದಲ್ಲಿ ಬೇಸಿಗೆಗಾಲ ಅಂತ ಹೇಳ್ತಾ ಇದ್ದೇವೆ, ಮಾರ್ಚ್ ಟು ಮೇ. ಇಲ್ಲಿ ಮತ್ತೊಂದು ಬರ್ತಾ ಇದೆ ಏಪ್ರಿಲ್ ಅಂಡ್ ಮೇ. ಇದೇ ಸಮಯದಲ್ಲಿ ಹೇಗೆ ಮಾರ್ಚ್ ಮುಗಿತಾ ಹೋಗುತ್ತೋ, ಬೇಸಿಗೆಗಾಲ ಮುಗಿತಾ ಹೋಗುತ್ತೋ, ಮಳೆಗಾಲ ಬರುತ್ತೋ, ಅಂತಹ ಸಮಯದಲ್ಲಿ ಆ ಟ್ರಾನ್ಸಿಷನ್ ಟೈಮ್ನಲ್ಲೇ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಅಂತ ಹೇಳ್ಬೋದು, ಡ್ಯೂ ಟು ಲೋಕಲ್ ಟೆಂಪರೇಚರ್ ಅಂಡ್ ವಿಂಡ್ಸ್ rainfall occurs locally in some places during April and May. ಏನು ಹೇಳ್ತಾ ಇದ್ದಾರೆ? ಟೆಂಪರೇಚರ್ ಇರಬಹುದು, ವಿಂಡ್ಸ್ ಇರಬಹುದು, ಈ ಎರಡೂ ಫ್ಯಾಕ್ಟರ್ಸ್ಗಳಿಂದ ಕೆಲವು ಪ್ರದೇಶಗಳಲ್ಲಿ ಮಳೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಮಳೆ ಯಾವ ಕಾಲದಲ್ಲಿ ಆಗ್ತಾ ಇಲ್ಲ, ಈ ಮಳೆ ಬೇಸಿಗೆ ಕಾಲದ ಆಲ್ಮೋಸ್ಟ್ ಎಂಡಲ್ಲಿ ಆಗ್ತಾ ಇದೆ. ಅಂತಹ ಮಳೆಯನ್ನ ನಾವು ಲೋಕಲಿ ಆಕರಿಂಗ್ ರೇನ್ ಅಂತ ಕರಿತೇವೆ. ಅದನ್ನೇ ಕನ್ನಡದಲ್ಲಿ ಹೇಳೋದಾದ್ರೆ, ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಪರಿಸರಣ ಮಳೆಯಾಗುತ್ತದೆ. ಕನ್ನಡದಲ್ಲಿ ಇರುವಂತಹ ಟರ್ಮ್ ಪರಿಸರಣ ಮಳೆ ಆಗಿದೆ. ಓಕೆ, ಸೊ ಇಲ್ಲಿ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಏನನ್ನ ಕವರ್ ಮಾಡ್ತಾ ಇದ್ದೇವೆ? ಇಲ್ಲಿ ರಾಜ್ಯಗಳಿವೆ, ಇಲ್ಲಿ ಹೆಸರನ್ನ ಹೇಳ್ತಾ ಇದ್ದೇವೆ. ಯಾವ ಹೆಸರು ಆಲ್ರೆಡಿ ಗೊತ್ತಿದೆ, ಮಳೆ ಆಗತ್ತೆ. ಆ ಮಳೆಗಳಿಗೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಹೆಸರಿನಿಂದ ಕರೀತಾರೆ. ಉತ್ತರ ಪ್ರದೇಶದಲ್ಲಿ ಅದನ್ನ ಆಂಧೀಸ್ ಅಂತ ಕರೀತಾರೆ. ಅದೇ ಪಶ್ಚಿಮ ಬಂಗಾಳದಲ್ಲಿ ಕಾಲಬೈಸಾಖಿ ಅಂತ ಕರೀತಾರೆ. ವೆಸ್ಟ್ ಬೆಂಗಾಲದಲ್ಲಿ, ಕೇರಳದಲ್ಲಿ ಮ್ಯಾಂಗೋ ಶವರ್ಸ್, ಮಾವಿನ ಹೊಯ್ಲು ಅಂತ ಕರೀತಾರೆ. ಕರ್ನಾಟಕದಲ್ಲಿ ಏನಂತ ಕರೀತಾರೆ? ಕಾಫಿ ಬ್ಲಾಸಮ್ಸ್ ಅಥವಾ ಕಾಫಿ ತುಂತುರು ಅಂತ ಕರೀತಾರೆ. ಎಕ್ಸಾಮ್ ನಲ್ಲಿ ಕೇಳಬಹುದು, ವಾಟ್ ಆರ್ ಮ್ಯಾಂಗೋ ಶವರ್ಸ್ ಅಂತ. ಸೊ ಆನ್ಸರ್ ಏನಾಗಿರುತ್ತೆ ನಿಮಗೆ ಆ ಪ್ರಶ್ನೆಗೆ? ಸಿಂಪಲ್ ಆಗಿರುತ್ತೆ. ಡ್ಯೂರಿಂಗ್ ಏಪ್ರಿಲ್ ಅಂಡ್ ಮೇ ಡ್ಯೂ ಟು ಲೋಕಲ್ ಟೆಂಪರೇಚರ್ ಅಂಡ್ ವಿಂಡ್ಸ್ ಇನ್ ಕೇರಳ ಏನಾಗುತ್ತೆ? ಮಳೆ ಆಗುತ್ತೆ. ರೇನ್ಫಾಲ್ ಆಕರ್ಸ್ ಲೋಕಲಿ, ಇಟ್ ಈಸ್ ಕಾಲ್ಡ್ ಏನು? ಮ್ಯಾಂಗೋ ಶವರ್ಸ್. ಸೊ ಕೇರಳ ಅನ್ನೋ ಪದವನ್ನ ಇನ್ಕ್ಲೂಡ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಏಪ್ರಿಲ್ ಅಂಡ್ ಮೇ ಈ ಪಾಯಿಂಟ್ಸ್ಗಳನ್ನು ಸಹ ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಇವೆರಡೂ ಇದ್ದರೆ ನೀವು ಡೆಫಿನೆಟ್ಲಿ ಆಗಿ ಫುಲ್ ಮಾರ್ಕ್ಸ್ ಅನ್ನ ತೆಗೆದುಕೊಳ್ತೀರಾ. ಕೋಲ್, ಆಸಮ್. ಓಕೆ, ಸಮ್ಮರ್ ಸೀಸನ್ ಅನ್ನ ಮುಗಿಸಿದ್ದೇವೆ. ಸಮ್ಮರ್ ಸೀಸನ್ ಆದ ಕೂಡಲೇ ಬರುವಂತಹದ್ದು ಯಾವುದು? ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್. ಏಪ್ರಿಲ್ ಟು ಮಾರ್ಚ್ ಟು ಮೇ ಆಯಿತು. ಮೇ ಆದ್ಮೇಲೆ ಯಾವ ತಿಂಗಳು ಬರುತ್ತೆ? ಏಪ್ರಿಲ್, ಮೇ, ಜೂನ್. ಎಸ್, ಸೊ ಜೂನ್ ಟು ಸೆಪ್ಟೆಂಬರ್ ತನಕ ನೈಋತ್ಯ ಮಾನ್ಸೂನ್ ಮಾರುತಗಳು ಬರುತ್ತೆ, ಸೌತ್ ವೆಸ್ಟ್. ಸೊ ಆಲ್ಮೋಸ್ಟ್ ಗೊತ್ತಿದೆ, ನಾರ್ತು, ಸೌತು, ಓಕೆ, ವೆಸ್ಟು, ಮತ್ತೆ ಯಾವುದು? ಈಸ್ಟು. ಹಾಗೆ ಇಲ್ಲಿ ನೋಡೋದಾದ್ರೆ ಇಲ್ಲಿ ಏನಾಗ್ತಾ ಇದೆ? ಇಲ್ಲಿ ನೀವು ನೋಡಬಹುದು ಸೌತ್ ವೆಸ್ಟ್ ಅಂತ ಕರೀತಾ ಇದ್ದಾರೆ. ಸೌತ್ ಇದೆ, ವೆಸ್ಟ್ ನಿಂದ ಹೆಚ್ಚಾಗಿ ಬರ್ತಾ ಇದೆ. ಇಲ್ಲಿ ನೀವು ಕಾಣಬಹುದು ವೆಸ್ಟ್ ನಿಂದ, ಅರೇಬಿಯನ್ ಸೀಸ್ ನಿಂದ ಎಸ್ಪೆಷಲಿ. ಹಾಗೆ ಇಲ್ಲಿ ಲೋ ಪ್ರೆಷರ್ ಏರಿಯಾ ಅಂತ ಕೊಟ್ಟಿದ್ದಾರೆ. ಯಾಕೆ ಲೋ ಪ್ರೆಷರ್ ಏರಿಯಾ ಆಗ್ತಾ ಇದೆ ಸೆಂಟ್ರಲ್ ಇಂಡಿಯಾದಲ್ಲಿ ಅಥವಾ ಭಾರತದ ಭೂಭಾಗದಲ್ಲಿ? ಯೋಚನೆ ಮಾಡಿ. ಇದಕ್ಕಿಂತ ಹಿಂದೆ ಇದ್ದಂತಹ ಋತು ಅಥವಾ ಸೀಸನ್, ಯಾವ ಕ್ಲೈಮೇಟ್ ಯಾವ್ದಾಗಿತ್ತು? ಬೇಸಿಗೆಗಾಲ ಆಗಿತ್ತು. ಬೇಸಿಗೆಗಾಲದಲ್ಲಿ ಟೆಂಪರೇಚರ್ ಏನಿರುತ್ತೆ? ಟೆಂಪರೇಚರ್ ಹೈ ಇರುತ್ತೆ. ಸೊ ಟೆಂಪರೇಚರ್ ಹೈ ಇದೆ ಅಂದ್ರೆ ಏನಾಗುತ್ತೆ? ಪ್ರೆಷರ್ ಲೋ ಆಗುತ್ತೆ. ಹೀಗಾಗಿ ಈ ಪ್ರದೇಶದಲ್ಲಿ ಪ್ರೆಷರ್ ಕಡಿಮೆ ಇರುತ್ತೆ. ಕಡಿಮೆ ಒತ್ತಡದ ಪ್ರದೇಶ ಇಲ್ಲಿ ನಿರ್ಮಾಣ ಆಗುತ್ತೆ. ಜೀವನದಲ್ಲಿ ನೀವು ಬ್ಯಾಲೆನ್ಸಿಂಗ್ ಅನ್ನ ಕಲಿತಿರ್ತೀರ. ಬ್ಯಾಲೆನ್ಸಿಂಗ್ ಅಂದ್ರೆ ಏನು? ಎಲ್ಲೆಲ್ಲಿ ಹೆಚ್ಚಿಗೆ ಇರುತ್ತೋ ಅದೇ ರೀತಿ ಎಲ್ಲೆಲ್ಲಿ ಕಡಿಮೆ ಇರುತ್ತೋ ಅಲ್ಲೆಲ್ಲ ಸ್ವಲ್ಪ ಬ್ಯಾಲೆನ್ಸ್ ಅನ್ನ ಮಾಡಬೇಕಾಗತ್ತೆ. ಅದಕ್ಕಾಗಿ ಏನಾಗುತ್ತೆ? ಯಾವ ಪ್ರದೇಶಗಳಲ್ಲಿ ನೀರು ಮೇಲೆ ಹೆಚ್ಚಿಗೆ ಇರುತ್ತೋ ಅದನ್ನ ನಾವು ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ನಾವು ಕಳಿಸ್ತೇವೆ. ಸೊ ಅಂತಹದೇ ಬ್ಯಾಲೆನ್ಸಿಂಗ್ ಅನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಈ ಎಲ್ಲಾ ಪ್ರದೇಶಗಳಲ್ಲಿ ಹೈ ಪ್ರೆಷರ್ ಇರುತ್ತೆ. ಸೊ ಹೈ ಪ್ರೆಷರ್ ಇರೋದ್ರಿಂದ ಇಲ್ಲಿರುವಂತಹ ಈ ಗಾಳಿ ವಿಂಡ್ಸ್ಗಳೆಲ್ಲ ಎಲ್ಲಿ ಹೋಗುತ್ತೆ? ಎಲ್ಲಿ ಲೋ ಪ್ರೆಷರ್ ಇರುತ್ತೋ ಅಲ್ಲಿ ಹೋಗುತ್ತೆ. ಅರಬ್ಬಿ ಸಮುದ್ರದಿಂದ ಇರಬಹುದು, ಇಲ್ಲೆಲ್ಲ ಹೈ ಪ್ರೆಷರ್ ಏನು ಒತ್ತಡದ ಫಾರ್ಮ್ ಆಗಿರುತ್ತೋ ಲ್ಯಾಂಡ್ ವಿಂಡ್ಸ್ಗಳು, ಅವುಗಳೆಲ್ಲ ಎಲ್ಲಿ ಲೋ ಪ್ರೆಷರ್ಗೆ ಹೋಗುತ್ತೆ. ಅದನ್ನೇ ನಾವು ಈ ಆರೋಸ್ಗಳ ಮುಖಾಂತರ ತೋರಿಸ್ತಾ ಇದ್ದೇವೆ. ಇಲ್ಲಿ ಮೇನ್ಲಿ 2 ಬ್ರಾಂಚಸ್ಗಳು ಬರುತ್ತೆ. ಯಾವ ಬ್ರಾಂಚಸ್ಗಳು? ಒಂದು ಅರೇಬಿಯನ್ ಸಿ ಬ್ರಾಂಚ್ ಬರುತ್ತೆ, ಮತ್ತೊಂದು ಬೇ ಆಫ್ ಬೆಂಗಾಲ್ ಅಥವಾ ಬಂಗಾಳ ಕೊಲ್ಲಿಯ ಬ್ರಾಂಚಸ್ಗಳು ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಟರ್ಮ್ಸ್ ಏನು? ಲೋ ಪ್ರೆಷರ್ ಏರಿಯಾ ಆಗುತ್ತೆ. ಯಾಕಂದ್ರೆ ಟೆಂಪರೇಚರ್ ಹೈ ಇರುತ್ತೆ, ಪ್ರೆಷರ್ ಕಡಿಮೆ ಆಗುತ್ತೆ. 2 ರೀಸನ್ ಇದು ಬ್ರಾಂಚಸ್ಗಳು ಫಾರ್ಮ್ ಆಗುತ್ತೆ. ಒಂದು ಅರೇಬಿಯನ್ ಸಿ ಅಥವಾ ಅರಬ್ಬಿ ಸಮುದ್ರದ್ದು, ಮತ್ತೊಂದು ಬೇ ಆಫ್ ಬೆಂಗಾಲ್ ಅಥವಾ ಬಂಗಾಳ ಕೊಲ್ಲಿಯದ್ದು. ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ.
ರೇನ್ ಶ್ಯಾಡೋ ರೀಸನ್ಸ್ ಹಾಗಂದ್ರೆ ಏನು? ಸೊ ಇಲ್ಲಿ ಬಂಗಾಳಕೊಲ್ಲಿ ಶಾಖೆ ಅಂತ ಕೊಟ್ಟಿದ್ದೇವೆ, ಅದಲ್ಲ. ರೇನ್ ಶ್ಯಾಡೋ ರೀಸನ್ಸ್ ಅಂದ್ರೆ ಮಳೆ ನೆರಳಿನ ಪ್ರದೇಶಗಳು. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ವೆಸ್ಟರ್ನ್ ಘಾಟ್ಸ್ ಅನ್ನ ನಾನು ತೋರಿಸ್ತಿದ್ದೆ. ವೆಸ್ಟರ್ನ್ ಘಾಟ್ಸ್ಗಳು ಎಲ್ಲಿ ಬರ್ತಾ ಇದ್ವು? ಇಲ್ಲಿ ಬರ್ತಾ ಇದ್ವು ವೆಸ್ಟರ್ನ್ ಘಾಟ್ಸ್ಗಳು. ಸಿಂಪಲ್. ಏನು ವೆಸ್ಟರ್ನ್ ಘಾಟ್ಸ್ಗಳು ಏನಿರುತ್ತೆ? ಹೈಟ್ ಇರುತ್ತೆ. ಬೆಟ್ಟ ಘಟ್ಟಗಳು ಅಂದ್ರೆ ಏನು? ಹೈಟ್ ಇರುತ್ತೆ. ಇಲ್ಲಿಂದ ಏನ್ ಬರ್ತವೆ? ವಿಂಡ್ಸ್ಗಳು ಬರ್ತಾವೆ. ಯಾವಾಗ ವಿಂಡ್ಸ್ಗಳು ಈ ವೆಸ್ಟರ್ನ್ ಘಾಟ್ಸ್ ಅನ್ನ ದಾಟಿ ಹೋಗ್ಲಿಕ್ಕೆ ಟ್ರೈ ಮಾಡುತ್ತೋ ಅಲ್ಲೆಲ್ಲ ಏನ್ ಬರುತ್ತೆ? ಘಟ್ಟಗಳು ಅಥವಾ ಘಾಟ್ಗಳು ಬರುತ್ತೆ. ಹೀಗಾಗಿ ಅದಕ್ಕೆ ತಾಗಿ ಅಲ್ಲೇ ಮಳೆಯಾಗತ್ತೆ. ಈ ವಿಂಡ್ಸ್ಗಳು ತಮ್ಮ ಜೊತೆ ಏನನ್ನ ಕ್ಯಾರಿ ಮಾಡುತ್ತೆ? ಮಾಯಿಶ್ಚರ್ ಅನ್ನ ಅಥವಾ ತೇವಾಂಶವನ್ನ ಕ್ಯಾರಿ ಮಾಡುತ್ತೆ. ಸೊ ಯಾವಾಗ ವೆಸ್ಟರ್ನ್ ಘಾಟ್ಸ್ಗೆ ಮೊದಲಿಗೆ ಹಿಟ್ ಆಗುತ್ತೋ ಆ ಪ್ರದೇಶದಲ್ಲಿ, ಈ ಎಲ್ಲ ಪ್ರದೇಶಗಳಲ್ಲಿ ಏನಾಗತ್ತೆ? ಹೆಚ್ಚಿನ ಮಳೆ ಆಗತ್ತೆ, ಎಕ್ಸೆಸಿವ್ ರೇನ್ ಆಗತ್ತೆ. ಅದೇ ಈ ಘಟ್ಟದ ಈ ಪ್ರದೇಶದಲ್ಲಿ ಏನಿದೆ? ಇಲ್ಲಿ ಮಳೆ ಬಹಳಷ್ಟು ಕಡಿಮೆ ಆಗತ್ತೆ. ಯಾಕಂದ್ರೆ ಆ ವಿಂಡ್ಸ್ಗಳು ಏನು ಮಾಯಿಶ್ಚರ್ ಅನ್ನ ಹೊತ್ಕೊಂಡಿರುತ್ತವೋ ಅವು ಈ ವೆಸ್ಟರ್ನ್ ಘಾಟ್ಸ್ ಅನ್ನ ದಾಟ್ಲಿಕ್ಕೆ ಆಗಲ್ಲ. ಹೀಗಾಗಿ ಈ ಪ್ರದೇಶದಲ್ಲಿ ಮಳೆ ಬಹಳಷ್ಟು ಕಡಿಮೆ ಆಗತ್ತೆ. ಇಂತಹ ಈ ಪ್ರದೇಶವನ್ನೇ ನಾವು ಮಳೆ ನೆರಳಿನ ಪ್ರದೇಶ ಅಥವಾ ರೇನ್ ಶ್ಯಾಡೋ ರೀಸನ್ಸ್ ಅಂತ ಕರಿತೇವೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಮಳೆ ನೆರಳಿನ ಪ್ರದೇಶಗಳು ಎಲ್ಲಿ ಬರುತ್ತೆ? ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಬರುತ್ತೆ. ಈಸ್ಟರ್ನ್ ಪಾರ್ಟ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಬರುತ್ತಾ? ಈಸ್ಟರ್ನ್ ಪಾರ್ಟ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್ ಅನ್ನ ನಾವು ಮಳೆ ನೆರಳಿನ ಪ್ರದೇಶಗಳು ಅಂತ ಕರಿತೇವೆ. ಮ್ಯಾಕ್ಸಿಮಮ್ ರೇನ್ಫಾಲ್ ಸೀಸನ್ ವೆರಿ ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸ್ ಅಲ್ಲಿ ಕೇಳಬಹುದು. ಇನ್ ವಿಚ್ ಸೀಸನ್ ಅಥವಾ ಇನ್ ವಿಚ್ ಸೀಸನ್ ಇಂಡಿಯಾ ರಿಸೀವ್ಸ್ ಇಟ್ಸ್ ಮ್ಯಾಕ್ಸಿಮಮ್ ರೇನ್ಫಾಲ್? ಯಾವುದು? ಸೌತ್ ವೆಸ್ಟ್ ಮಾನ್ಸೂನ್ ಅಲ್ಲಿ. ಸೊ ಕೀವರ್ಡ್ಸ್ಗಳು ಏನಾಗುತ್ತೆ? ಫಸ್ಟ್ ಒನ್, 2 ಬ್ರಾಂಚಸ್, ಅರೇಬಿಯನ್ ಸಿ, ಬೇ ಆಫ್ ಬೆಂಗಾಲ್, ರೇನ್ ಶ್ಯಾಡೋ ರೀಸನ್ಸ್. ವೆಸ್ಟರ್ನ್ ಘಾಟ್ಸ್ನ ಈಸ್ಟರ್ನ್ದಲ್ಲಿ ಬರುವಂತಹದ್ದು. ವೆಸ್ಟರ್ನ್ ಘಾಟ್ಸ್ನ ವೆಸ್ಟ್ನಲ್ಲಿ ಏನಾಗುತ್ತೆ? ಹೆಚ್ಚಿನ ಮಳೆ ಆಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮುಂದೆ ನಾವು ಯಾವುದು ಫಾರೆಸ್ಟ್ಗಳಲ್ಲೂ ಸಹ ಡಿಸ್ಕಸ್ ಮಾಡ್ತೇವೆ, ಹೇಗೆ ಈ ರೀಜನ್ಸ್ಗಳಲ್ಲಿ ಹೆಚ್ಚಿನ ಮಳೆ ಆಗೋದ್ರಿಂದ ಯಾವ ತರಹದ ಫಾರೆಸ್ಟ್ಗಳನ್ನ ನಾವು ಅಲ್ಲಿ ಕಾಣ್ತೇವೆ ಅಂತ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಹಾಗಾದರೆ ಮುಂದೆ ಹೋಗೋಣ. ಆಸಮ್, ಫ್ಯಾಂಟಾಸ್ಟಿಕ್. 2 ಸೀಸನ್ಸ್ಗಳನ್ನ ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್. ಹೆಸರಿನಲ್ಲೇ ಇದೆ ರಿಟ್ರೀಟಿಂಗ್ ಅಂದ್ರೆ ಹೋಗ್ತಾ ಇದ್ದಾರೆ. ಯಾರು ಹೋಗ್ತಾ ಇದ್ದಾರೆ? ನಮ್ಮ ಜೊತೆ ಯಾರು ಬಂದಿದ್ರು? ಈಗ ನಮ್ಮ ಜೊತೆ ಬಂದಂತಹ ಸೌತ್ ವೆಸ್ಟ್ ಮಾನ್ಸೂನ್ ಏನಾಗ್ತಾ ಇದೆ? ವಾಪಸ್ ಹೋಗ್ತಾ ಇದೆ. ಅಕ್ಟೋಬರ್ ಟು ನವೆಂಬರ್, ಅಕ್ಟೋಬರ್ನಿಂದ ನವೆಂಬರ್ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಏನು? ಬೇಸಿಗೆ ಕಾಲದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಹೇಗೆ ಸನ್ ರೇಸ್ಗಳು ನಾರ್ದರ್ನ್ ಹೆಮಿಸ್ಫಿಯರ್ ಮೇಲೆ ಡೈರೆಕ್ಟ್ಲಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಫಾಲ್ ಆಗ್ತಾ ಇವೆ ಅಂತ. ಆದರೆ ಅದೇ ನಮ್ಮ ಈ ಟೈಮ್ ಪೀರಿಯಡ್ನಲ್ಲಿ ಆ ಸನ್ ರೇಸ್ಗಳು ಅದೇ ರೀತಿಯಾಗಿ ಸದರ್ನ್ ಹೆಮಿಸ್ಫಿಯರ್ ಮೇಲೆ ಫಾರ್ಮ್ ಆಗುತ್ತೆ. ಅದರ ಅರ್ಥ ಏನು? ನಾರ್ದರ್ನ್ ಹೆಮಿಸ್ಫಿಯರ್ ಮೇಲೆ ಓರೆಯಾಗಿ ಇವುಗಳು ಬೀಳುತ್ತೆ. ಸೊ ಅವುಗಳ ಇಂಪ್ಯಾಕ್ಟ್ ಅಥವಾ ಟೆಂಪ್ರೇಚರ್, ಸೂರ್ಯನ ಒಂದು ಏನು ಟೆಂಪ್ರೇಚರ್ ಅಷ್ಟೊಂದು ಹೈ ಇರಲ್ಲ ಈ ಟೈಮ್ನಲ್ಲಿ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಸೊ ಟೆಂಪ್ರೇಚರ್ ಏನಾಗ್ತಾ ಇದೆ? ಡ್ರಾಪ್ ಆಗ್ತಾ ಇದೆ. ಅದೇ ರೀತಿ ಮಳೆನೂ ಸಹ ಆಗಿದೆ. ಮಳೆನೂ ಆಗಿರೋದ್ರಿಂದ ಟೆಂಪ್ರೇಚರ್ ಬಹಳಷ್ಟು ಡ್ರಾಪ್ ಆಗಿದೆ. ಸೂರ್ಯನ ಕಿರಣಗಳು ದಕ್ಷಿಣಾರ್ಧಗೋಳದಲ್ಲಿ ಲಂಬವಾಗಿ ಬೀಳುತ್ತೆ. ಈಗ ಹೈ ಪ್ರೆಷರ್ ರೀಜನ್ಸ್ಗಳು ಎಲ್ಲಿ ಫಾರ್ಮ್ ಆಗ್ತಾ ಇದೆ? ಈಗ ಹೈ ಪ್ರೆಷರ್ ರೀಜನ್ಸ್ಗಳು ಇಲ್ಲಿ ಫಾರ್ಮ್ ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆ? ಸೈಕ್ಲೋನ್ಸ್ ಮತ್ತೆ ಡ್ಯಾಮೇಜ್, ಚಂಡಮಾರುತ ಮತ್ತು ಹಾನಿಗಳನ್ನ ನಾವು ಕಾಣಬಹುದಾಗಿದೆ. ಅತ್ಯಂತ ಸಿಂಪಲ್ ಆಗಿದೆ. ಸೊ ಎಲ್ಲಿದ್ದೆ ನಾನು? ಕಡಿಮೆ ಪ್ರದೇಶ, ಇಲ್ಲಿ ಕಡಿಮೆ ಒತ್ತಡ ಪ್ರದೇಶಗಳು ಆಗಿರುತ್ತೆ. ಹೀಗಾಗಿ ಹೆಚ್ಚು ಒತ್ತಡದೆಲ್ಲ ಇಲ್ಲಿ ಬರ್ತಾ ಇವೆ. ಇದರಿಂದ ಏನಾಗ್ತಾ ಇದೆ? ಸೈಕ್ಲೋನ್ಸ್ಗಳು ಆಗ್ತಾ ಇವೆ. ಎಲ್ಲೆಲ್ಲಿ ಸೈಕ್ಲೋನ್ಸ್ ಅಥವಾ ಚಂಡಮಾರುತ ಅಂತ ಕೇಳ್ತೇವೋ ಅಲ್ಲಲ್ಲಿ ವಿಂಡ್ಸ್ಗಳು ಅತ್ಯಂತ ಹೆಚ್ಚಿನ ವೇಗದಲ್ಲಿ ಬರುತ್ತೆ. ಅದರಿಂದ ಏನಾಗುತ್ತೆ? ಅದರಿಂದ ಆದಷ್ಟು ಆಸ್ತಿ ಪಾಸ್ತಿ ನಷ್ಟ ಸಹ ಆಗುತ್ತೆ. ಅದನ್ನು ಸಹ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅಷ್ಟೇ ಅಲ್ಲದೆ ಪ್ರೀವಿಯಸ್ ನಾವು ಡಿಸ್ಕಸ್ ಮಾಡಿದಂತಹ ಮಾನ್ಸೂನ್ ಅಲ್ಲಿ ಏನಾಗ್ತಾ ಇತ್ತು? ಭಾರತದ ಬಹಳಷ್ಟು ಭಾಗಗಳು ಮಳೆಯನ್ನ ಪಡಿತಾ ಇದ್ವು. ಆದರೆ ತಮಿಳುನಾಡಿನ ಬೆಲ್ಟ್ ಇತ್ತಲ್ಲ, ಅಲ್ಲಿ ಮಳೆ ಆಗ್ತಾ ಇರಲಿಲ್ಲ. ಆದರೆ ಈ ರಿಟ್ರೀಟಿಂಗ್ ಮಾನ್ಸೂನ್ನ ಕಾಲದಲ್ಲಿ ಈ ತಮಿಳುನಾಡಿನ ಬೆಲ್ಟ್ನಲ್ಲೂ ಸಹ ಮಳೆ ಆಗತ್ತೆ. ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ ಅನ್ಕೊಳ್ತೇನೆ. ಹಾಗಾದ್ರೆ ಮುಂದೆ ಹೋಗೋಣವಾ? ಓಕೆ, 4th ಸೀಸನ್ ವಿಂಟರ್ ಸೀಸನ್. ಇದು ಡಿಸೆಂಬರ್ ಟು ಫೆಬ್ರವರಿಯಲ್ಲಿ ಬರುತ್ತೆ. ಸೊ ಆಲ್ಮೋಸ್ಟ್
4 ಸೀಸನ್ಸ್ಗಳನ್ನ ನಾವು ಮುಗಿಸಿದ್ದೇವೆ. ಸೊ ಇಲ್ಲಿ ನೀವು ನೋಡೋದಾದ್ರೆ ನಮ್ಮ ಸಮ್ಮರ್ ಸೀಸನ್ನಲ್ಲಿ ನಮ್ಮ ಸೂರ್ಯ ಈ ಬದಿಯಿಂದ ಡೈರೆಕ್ಟ್ ಆಗಿ ನಮ್ಮ ಮೇಲೆ ಬೀಳ್ತಾ ಇದ್ದ. ನಮ್ಮ ಅಂದರೆ ಏನು, ನಾರ್ದರ್ನ್ ಹೆಮಿಸ್ಪಿಯರ್ ಅಂದ್ರೆ ಯಾರು, ಇಂಡಿಯಾದ ಮೇಲೆ. ಆದರೆ ಯಾವಾಗ ವಿಂಟರ್ ಸೀಸನ್ ಬರುತ್ತೋ ಸೂರ್ಯ ಏನ್ ಮಾಡ್ತಾನೆ, ಮತ್ತೊಂದು ದಿಕ್ಕಿನಲ್ಲಿ ಹೋಗೋದ್ರಿಂದ ಏನಾಗುತ್ತೆ, ನಮ್ಮ ನಾರ್ದರ್ನ್ ಹೆಮಿಸ್ಪಿಯರ್ದಲ್ಲಿ ಅಷ್ಟೊಂದು ಬೀಳಲ್ಲ, ಇಲ್ಲೆಲ್ಲ ಸದರ್ನ್ ಹೆಮಿಸ್ಪಿಯರ್ ಮೇಲೆ ಡೈರೆಕ್ಟ್ಲಿ ಆಗಿ ಬೀಳುತ್ತೆ. ಸೊ ಸದರ್ನ್ ಹೆಮಿಸ್ಪಿಯರ್ ಸೂರ್ಯನ ಕಿರಣಗಳು ನೇರವಾಗಿ ದಕ್ಷಿಣಾರ್ಧ ಗೋಳದ ಮೇಲೆ ಬೀಳುತ್ತೆ. ಅದೇ ರೀತಿಯಾಗಿ ಯಾವಾಗ ಟೆಂಪರೇಚರ್ ಡ್ರಾಪ್ ಆಗುತ್ತೋ ನೀವು ಸ್ನೋಫಾಲ್ ಅನ್ನ ಸಹ ಕಾಣಬಹುದಾಗಿದೆ. ಸ್ನೋಫಾಲ್ ಅಂದ್ರೆ ಏನು, ಎಲ್ಲಿ ಹಿಮಗಳಿರುತ್ತೆ. ಸೊ ಹಿಮಗಳು ಎಲ್ಲೆಲ್ಲಿ ಫಾರ್ಮ್ ಆಗುತ್ತೆ, ಓಕೆ, ಕಾಶ್ಮೀರ್ ನೆನಪಿಗೆ ಬರ್ತಾ ಇದೆ, ಹಿಮಾಚಲ್ ಪ್ರದೇಶ್ ನೆನಪಿಗೆ ಬರ್ತಾ ಇದೆಯಾ. ಸೊ ಇವೆಲ್ಲವೂ ಸ್ನೋಫಾಲ್ ರೀಜನ್ ನಲ್ಲಿ ಬರುತ್ತೆ, ಹಿಮಪಾತದ ಪ್ರದೇಶಗಳು. ಅಷ್ಟೇ ಅಲ್ಲದೆ ಈಗ ವಿಂಟರ್ ಸೀಸನ್ ನಲ್ಲಿ ಒಂಥರ ಏನು ಮಳೆನೇ ಆಗಲ್ಲ ಅಂತ ಹೇಳ್ಬಹುದು. ಲೀಸ್ಟ್ ರೇನ್ಫಾಲ್ ಸೀಸನ್ ಯಾವ್ದಿದೆ ಅಂದ್ರೆ ಅದು ವಿಂಟರ್ ಸೀಸನ್ ಇದೆ. ಯಾಕಂದ್ರೆ ನಾವು ಸಮ್ಮರ್ ಸೀಸನ್ ನಲ್ಲೂ ಸಹ ಪರಿಸರಣ ಮಳೆ ಅಥವಾ ರೇನ್ಫಾಲ್ ಆಕರ್ಸ್ ಲೋಕಲಿ, ಅಲ್ಲಿಂದ ಮಳೆ ಬರುತ್ತೆ. ಆದರೆ ವಿಂಟರ್ ಸೀಸನ್ ನಲ್ಲಿ ಆ ತರಹದ ಯಾವುದೇ ಸ್ಕೋಪ್ ಇಲ್ಲ. ಓಕೆ, 3 ರೀಸನ್ಸ್ ಆಫ್ ರೇನ್ಫಾಲ್. ಮಳೆಯ ಹಂಚಿಕೆಯ ಮೇಲೆ 3 ವಿಭಾಗಗಳನ್ನ ನಾವು ಕಾಣಬಹುದಾಗಿದೆ. ಹಾಗೆಯೇ ಭಾರತದಲ್ಲಿ ಎವರೇಜ್ ರೇನ್ಫಾಲ್ ಎಷ್ಟಾಗುತ್ತೆ, 118 ಸೆಂಟಿಮೀಟರ್. ಸೊ ಯಾವುದು ಅವು 3 ರೇನ್ಫಾಲ್ ರೀಸನ್ಸ್, ಆನ್ಸರ್ ಮಾಡಿ. 3 ರೇನ್ಫಾಲ್ ರೀಸನ್ಸ್ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ದೀರಾ. ಮೊದಲನೇದು ಲೋ ಆರ್ ಡೆಫಿಸಿಟ್ ರೇನ್ಫಾಲ್ ಏರಿಯಾಸ್. ಎಲ್ಲಿ ಕಡಿಮೆ ಮಳೆಯಾಗುತ್ತೋ ಅದನ್ನ ನಾವು ಲೋ ರೇನ್ಫಾಲ್ ಏರಿಯಾಸ್ ಅಂತ ಕರಿತೇವೆ. ಹೇಗೆ ನಾವು ಇದು ಕಡಿಮೆ ಮಳೆ ಪ್ರದೇಶ ಅಥವಾ ಹೆಚ್ಚಿನ ಮಳೆ ಪ್ರದೇಶ ಅಂತ ಡಿಸ್ಟಿಂಗ್ವಿಶ್ ಮಾಡ್ತೇವೆ, ಸಿಂಪಲ್ ಇದೆ. ಎಲ್ಲೆಲ್ಲಿ ಈ ಸಿಂಬಲ್ ಏನು, ಗ್ರೇಟರ್ ದೆನ್ ಆರ್ ಲೆಸ್ ದೆನ್, ಎಲ್ಲೆಲ್ಲಿ ಲೆಸ್ ದೆನ್ 50 ಸೆಂಟಿಮೀಟರ್ ಮಳೆ ಆಗುತ್ತೋ ಅಲ್ಲಲ್ಲಿ ನಾವು ಲೋಡ್ ಆರ್ ಡೆಫಿಸಿಟ್ ರೇನ್ಫಾಲ್ ಏರಿಯಾಸ್ ಅಂತ ಕರಿತೇವೆ. ಹಾಗಾದ್ರೆ ಅತಿ ಕಡಿಮೆ ಮಳೆ ಎಲ್ಲಿ ಆಗತ್ತೆ, ಅತಿ ಕಡಿಮೆ ಮಳೆ ರೂಯಿಲಿಯಲ್ಲಿ ಆಗುತ್ತೆ. ಇದು ಜೈಸಲ್ಮೇರ್ ಜಿಲ್ಲೆಯಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ, ಜೈಸಲ್ಮೇರ್ ರಾಜಸ್ಥಾನದಲ್ಲಿ ಬರುತ್ತೆ. ಸೊ ಅತಿ ಹೆಚ್ಚಿನ ಟೆಂಪರೇಚರ್ 52 ಡಿಗ್ರಿ ಸೆಲ್ಸಿಯಸ್ ಎಲ್ಲಿ ಆಗತ್ತೆ, 52 ಡಿಗ್ರಿ ಸೆಲ್ಸಿಯಸ್ ರಾಜಸ್ಥಾನದ ಗಂಗಾನಗರದಲ್ಲಾದ್ರೆ, ಅದೇ ರೀತಿ ಅತಿ ಕಡಿಮೆ ಮಳೆ ರೂಯಿಲಿ, ಅಲ್ಲಿ 8.3 ಸೆಂಟಿಮೀಟರ್ ಆಗತ್ತೆ. ನೆಕ್ಸ್ಟ್ ಮಾಡರೇಟ್ ಅಥವಾ ಮೀಡಿಯಂ ರೇನ್ಫಾಲ್ ಏರಿಯಾ, ಸಾಧಾರಣ ಮಳೆ ಪ್ರದೇಶಗಳು ಎಲ್ಲೆಲ್ಲಿ. ಸೊ ಲೆಸ್ ದೆನ್ 50 ಸೆಂಟಿಮೀಟರ್ ಲೋ ಆಯಿತು, ಬಟ್ 50 to 250 ಸೆಂಟಿಮೀಟರ್ ರೇಂಜ್ನಲ್ಲಿ ಯಾವ್ದಾವುದು ಮಳೆ ಆಗುತ್ತೋ ಅಂತಹವುಗಳನ್ನ ನಾವು ಮಾಡರೇಟ್ ಅಥವಾ ಮೀಡಿಯಂ ರೇನ್ಫಾಲ್ ಏರಿಯಾಸ್ ಅಂತ ಕರಿತೇವೆ, ಸಾಧಾರಣ ಮಳೆ ಪ್ರದೇಶ. ಭಾರತದ ಬಹಳಷ್ಟು ಭಾಗ ಈ ಸಾಧಾರಣ ಮಳೆ ಪ್ರದೇಶದಲ್ಲಿ ಫಾಲ್ ಆಗುತ್ತೆ. ಥರ್ಡ್ ಹೆವಿ ಅಥವಾ ಸರ್ಪ್ಲಸ್. ಸೊ ಆಲ್ಮೋಸ್ಟ್ ಗೊತ್ತಿದೆ, 50 to 250 ಸೆಂಟಿಮೀಟರ್ ಆದರೆ ಸಾಧಾರಣ ಆಯಿತು. ಎಲ್ಲೆಲ್ಲಿ ಗ್ರೇಟರ್ ದೆನ್ 250 ಸೆಂಟಿಮೀಟರ್ ಇರುತ್ತೋ ಅವುಗಳನ್ನ ನಾವು ಹೆವಿ ಅಥವಾ ಸರ್ಪ್ಲಸ್ ರೇನ್ಫಾಲ್ ಏರಿಯಾಸ್ ಅಂತ ಕರಿತೇವೆ, ಅಧಿಕ ಮಳೆಯ ಪ್ರದೇಶಗಳು. ಹಾಗಾದರೆ ಭಾರತದಲ್ಲಿ ಅತಿ ಹೆಚ್ಚಿನ ಮಳೆ ಎಲ್ಲಿ ಆಗತ್ತೆ, ಭಾರತದಲ್ಲಿ ಮೇಘಾಲಯದ ಮಾಸಿನ್ ರಾಮ್ನಲ್ಲಿ ಅತಿ ಹೆಚ್ಚಿನ ಮಳೆ ಆಗತ್ತೆ. ರೂಯಿಲಿಯಲ್ಲಿ ಅತಿ ಕಡಿಮೆ, ಮಾಸಿನ್ ರಾಮ್ನಲ್ಲಿ ಅತಿ ಹೆಚ್ಚು ಆಗತ್ತೆ. ನೆಕ್ಸ್ಟ್ ಇರುವಂತಹದ್ದು ಇಂಡಿಯನ್ ಅಗ್ರಿಕಲ್ಚರ್ ಗ್ಯಾಂಬ್ಲಿಂಗ್ ವಿತ್ ದ ಮಾನ್ಸೂನ್ ವಿಂಡ್ಸ್. ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳನ್ನೇ ಆಡುವ ಜೂಜಾಟವಾಗಿದೆ, ಚರ್ಚಿಸಿರಿ. ಸೊ ಕ್ವಶನ್ ಅನ್ನ ಒಂದ್ಸಲ ಓದ್ತೀರಾ ನೀವು, ನಿಮ್ಗೇನು ಹೊಳಿತಾ ಇಲ್ವಾ, ಒಂದ್ಸಲ ಮತ್ತೊಂದ್ಸಲ ಕ್ವಶನ್ ಅನ್ನ ಓದಿ. ಗ್ಯಾಂಬ್ಲಿಂಗ್ ಅಂತ ಕರೀತಿದ್ದಾರೆ, ಹಾಗೆ ಯಾವುದ್ರ ಜೊತೆ, ಮಾನ್ಸೂನ್ ವಿಂಡ್ಸ್ ಅಂತ ಕರೀತಿದ್ದಾರೆ. ಅಗ್ರಿಕಲ್ಚರ್ ಇದೆ. ಸೊ 2 ಮಾರ್ಕ್ಸ್ಗೆ 2015, 2017 ಹಾಗೆ ಟೆಕ್ಸ್ಟ್ ಬುಕ್ನಲ್ಲೂ ಎಕ್ಸಸೈಸ್ನಲ್ಲೂ ಬಂದಿರುವಂತಹ ಕ್ವಶನ್. ಇದರ ಅರ್ಥ ಏನು, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ. ಇದನ್ನ ನಾವು ಏನ್ ಮಾಡ್ತಾ ಇದ್ದೇವೆ, ಕ್ರ್ಯಾಕ್ ಮಾಡ್ತಾ ಇದ್ದೇವೆ. ಇದು ಜನರಲ್ ಕ್ವಶನ್. ಯಾಕೆ ಜನರಲ್ ಕ್ವಶನ್ ಅಂತ ಇದ್ದಾರೆ, ಇಲ್ಲಿ ವ್ಯವಸಾಯ ಮತ್ತು ಮಾರುತ ಮತ್ತು ಮಳೆ ಇವುಗಳ ಒಂದು ಏನಿದೆ ಜುಗಲ್ಬಂದಿ ಅಥವಾ ಮಿಕ್ಸ್ ಕಾಂಬಿನೇಷನ್ ಇದೆ, ಅದರ ಮೇಲೆ ನಾವು ಆನ್ಸರ್ ಅನ್ನ ಮಾಡಬೇಕು. ಸೊ ವ್ಯವಸಾಯಕ್ಕೆ ಏನ್ ಬೇಕು, ನೀರು ಬೇಕು, ಮಳೆ. ಕರೆಕ್ಟ್. ಮಳೆ ಕಡಿಮೆ ಆದ್ರೆ ಏನಾಗುತ್ತೆ, ಬರಗಾಲ ಬರುತ್ತೆ. ಕರೆಕ್ಟ್. ಮಳೆ ಹೆಚ್ಚಿಗೆ ಆದ್ರೆ ಏನಾಗುತ್ತೆ, ಪ್ರವಾಹ ಬಂದು ಬೆಳೆ ಎಲ್ಲ ಹಾಳಾಗತ್ತೆ. ಅದೇ ರೀತಿ ಭಾರತದ ಅಗ್ರಿಕಲ್ಚರ್ ಏನಿದೆ ಮಳೆ ಮೇಲೆ ಹೈಲಿ ಡಿಪೆಂಡೆಂಟ್ ಆಗಿದೆ. ಅದಲ್ಲದೆ ಭಾರತವು ಸಹ ಒಂದು ವ್ಯವಸಾಯ ಪ್ರಧಾನ ಅಗ್ರಿಕಲ್ಚರಲ್ ಡಿಪೆಂಡೆಂಟ್ ರಾಷ್ಟ್ರವಾಗಿದೆ.
ಸೊ ಈ ಎಲ್ಲ ಪಾಯಿಂಟ್ಸ್ಗಳು ಏನಿವೆ ಜನರಲ್ ಆಗಿವೆ. ಸೊ ನಮಗೆ ಅದು ಟೆಕ್ಸ್ಟ್ ಬುಕ್ಕನ್ನು ಪೂರ್ತಿಯಾಗಿ ಬಾಯ್ಹಾಟ್ ಹಾಕಬೇಕು ಅನ್ನೋದಿಲ್ಲ. ನಮಗೆ ಜನರಲ್ ಐಡಿಯಾ ಇದ್ರೂ ಸಹ ಈಸಿಲಿ ಆಗಿ ಕ್ರ್ಯಾಕ್ ಮಾಡಬಹುದು. ಸೊ ಕ್ರ್ಯಾಕ್ ಮಾಡಿದ್ವಿ ತಾನೆ, ಅರ್ಥ ಆಯ್ತಾ ಹೇಗೆ ಕ್ರ್ಯಾಕ್ ಮಾಡಿದ್ವಿ ಅಂತ? ಸಿಂಪಲ್ ಇದೆ, ಕಾಂಬಿನೇಷನ್ ಅನ್ನು ತಿಳ್ಕೊತೇವೆ, ಅರ್ಥ ಏನಿದೆ, ಹಾಗೆ ನಮಗೆ ಅದರಿಂದ ಏನು ಇಂಟರ್ಪ್ರೆಟ್ ಮಾಡಬೇಕು, ಈ ರೀತಿಯ ಸ್ಟೇಟ್ಮೆಂಟ್ಸ್ಗಳನ್ನ ಕೊಟ್ಟು ಅವರು ನಿಮಗೆ ಆನ್ಸರ್ ಮಾಡಲಿಕ್ಕೆ ಹೇಳ್ತಾರೆ. ಆವಾಗ ಸ್ಟೇಟ್ಮೆಂಟ್ ಯಾವಾಗಲೂ ಕರೆಕ್ಟ್ ಆಗೇ ಇರುತ್ತೆ. ಸೊ ಸ್ಟೇಟ್ಮೆಂಟ್ಗೆ ವಿರುದ್ಧವಾಗಿ ಯಾವತ್ತೂ ಬರೀಲಿಕ್ಕೆ ಹೋಗಬೇಡಿ. ಸ್ಟೇಟ್ಮೆಂಟ್ ಇಸ್ ಆಲ್ವೇಸ್ ರೈಟ್. ಆ ಸ್ಟೇಟ್ಮೆಂಟ್ ರೈಟ್ ಇರುತ್ತೆ ಅಂದರೆ ಆ ರೈಟ್ ಆಗಬೇಕಂದ್ರೆ ನಾವು ಏನು ಪಾಯಿಂಟ್ಸನ್ನು ಬರಿಬೇಕು ಅದನ್ನೇ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಸೂಪರ್ಬ್. ಸೊ ಅಗ್ರಿಕಲ್ಚರ್ ಮೇನ್ ಆಕ್ಯುಪೇಷನ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಭಾರತದಲ್ಲಿ ವ್ಯವಸಾಯ ಪ್ರಧಾನ ಉದ್ಯೋಗವಾಗಿದೆ. ಮಾನ್ಸೂನ್ ಕಂಟ್ರೋಲ್ಸ್ ಇಂಡಿಯನ್ ಅಗ್ರಿಕಲ್ಚರ್. ಹೇಗೆ ಕಂಟ್ರೋಲ್ ಮಾಡುತ್ತೆ? ನೈಋತ್ಯ ಮಾನ್ಸೂನ್ ಮಾರುತಗಳು ದೇಶದ ವ್ಯವಸಾಯವನ್ನು ನಿಯಂತ್ರಿಸುತ್ತೆ. ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ ಭಾರತದ ಏನು ಮಾನ್ಸೂನ್ಗಳು ರಿಲಯಬಲ್ ಆಗಿಲ್ಲ. ನೀವು ನೋಡಬಹುದು, ಒಂದ್ಸಲ ಅತಿ ಹೆಚ್ಚಿನ ಮಳೆ ಬರಬಹುದು, ಒಂದ್ಸಲ ಏನು ಮಳೆ ಬರ್ದೇನೆ ಇರಬಹುದು, ಅಥವಾ ಒಂದ್ಸಲ ಏನೋ ಬೇಸಿಗೆ ಕಾಲ ಮುಗಿತಾ ಇರ್ಬೇಕಾದ್ರೆ ಅತಿ ಹೆಚ್ಚಿನ ಮಳೆ ಆಗಬಹುದು, ಒಂದ್ಸಲ ಬೇಸಿಗೆ ಕಾಲ ಮುಗಿತಾ ಇದ್ದಾಗೂ ಸಹ ಮಳೆನೇ ಬರದೇ ಇರಬಹುದು. ಈ ರೀತಿಯಾಗಿ ಮಳೆ ಬಹಳಷ್ಟು ಅನ್ರಿಲಯಬಲ್ ಆಗಿದೆ. ಅದು ಯಾವುದೇ ಒಂದು ಪಾಯಿಂಟ್ ಮೇಲೆ ಡಿಪೆಂಡೆಂಟ್ ಆಗಿಲ್ಲ. ಅವು ಅನಿಶ್ಚಿತ ಮತ್ತು ಅಸಮಾನವಾಗಿ ವಿತರಿಸಲ್ಪಟ್ಟಿವೆ. ಓಕೆ, ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಲೆಸ್ ರೇನ್ಫಾಲ್ ಅಥವಾ ಮಳೆ ವಿಫಲವಾದರೆ ಏನಾಗುತ್ತೆ? ಬರಗಾಲ ಅಥವಾ ಡ್ರಾಟ್ ಬರುತ್ತೆ. ಅದೇ ರೀತಿ ಮೋರ್ ರೇನ್ಫಾಲ್, ಹೆಚ್ಚಿನ ಮಳೆ ಆದ್ರೆ ಏನಾಗುತ್ತೆ? ಫ್ಲಡ್ಸ್ ಅಥವಾ ಪ್ರವಾಹ ಬರುತ್ತೆ. ಡಿಸ್ಕಸ್ ಮಾಡಿದೆ ಅಂತಾನೆ. ನೆಕ್ಸ್ಟ್, ಡೆಸ್ಟ್ರಾಯ್ ಲೈಫ್ ಆ್ಯಂಡ್ ಪ್ರಾಪರ್ಟಿ. ನಮ್ಮ ಬೆಳೆಯನ್ನು ಹಾನಿ ಮಾಡುತ್ತೆ, ಪ್ರಾಣ ಮತ್ತು ಆಸ್ತಿನೂ ಸಹ ಹಾನಿಯಾಗತ್ತೆ. ಈ ಎಲ್ಲ ಕಾರಣಗಳಿಂದ ನಾವು ಏನು ಹೇಳ್ತಾ ಇದ್ದೇವೆ? ಇಂಡಿಯನ್ ಅಗ್ರಿಕಲ್ಚರ್ ಇಸ್ ಗ್ಯಾಂಬ್ಲಿಂಗ್ ವಿತ್ ಮಾನ್ಸೂನ್ ಅಂತ ಕೇಳ್ತಿದ್ದೇವೆ. ಸೊ ಯಾವಾಗ ಸ್ಟೇಟ್ಮೆಂಟನ್ನು ಕೊಟ್ಟು ಜಸ್ಟಿಫೈ ಅಂತ ಹೇಳ್ತಾರೋ ಆವಾಗ ಸ್ಟೇಟ್ಮೆಂಟ್ ಕರೆಕ್ಟ್ ಆಗೇ ಇರುತ್ತೆ. ಆ ಸ್ಟೇಟ್ಮೆಂಟ್ನ ಸಪೋರ್ಟಿಂಗಲ್ಲಿ ನಾವು ಪಾಯಿಂಟ್ಸನ್ನು ಬರಿಬೇಕು. ನಿಮ್ಗೇನು ಹೊಳಿತಾ ಇಲ್ಲ ಅಂದರೆ ಒಂದ್ಸಲ ಕ್ವಶನನ್ನು ಓದಿ, ಅದರಿಂದ ನಿಮಗೆ ಐಡಿಯಾ ಬರುತ್ತೆ. ಹಾಗೆ ಆದಷ್ಟು ರಿಲೇಟ್ ಮಾಡಿ. ಕೂಲ್, ಆಸಮ್. ಓಕೆ, ಪ್ಯಾಟ್ ಆನ್ ದ ಬ್ಯಾಕ್, ಸೂಪರ್ಬ್ ಜಾಬ್. ಯಾಕೆ ಅಂತೀರಾ ಸರ್? ಬಂತು ನಮ್ಮ ಬ್ಯಾಂಡ್. ಸೊ ಸೆಕೆಂಡ್ ಚಾಪ್ಟರ್ ಇಂಡಿಯಾ ಸೀಸನ್ಸ್, ಭಾರತದ ಋತುಗಳನ್ನ ಮುಗಿಸಿದ್ದೇವೆ. ಅದೇ ರೀತಿ ನಮ್ಮ ಪರೀಕ್ಷೆ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡಿಲ್ವಾ? ಅಯ್ಯೋ ಮಾಡಿದ್ರಾ? ಸೂಪರ್. ಹಾಗೆ ಕಮೆಂಟನ್ನು ಏನಾದರೂ ತಿಳಿಸೋದಿದ್ರೆ ತಿಳಿಸಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ನ ಜೊತೆ ಶೇರನ್ನು ಸಹ ಮಾಡಿ. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಶೇರಿಂಗ್ ಇಸ್ ಕೇರಿಂಗ್. ಅದರಲ್ಲೂ ಇದು ನಾಲೆಜ್ನ ಮಾತು. ಸೊ ಎಷ್ಟು ಶೇರ್ ಮಾಡ್ತಿರೋ ಅಷ್ಟೇ ಕೇರ್ ಮಾಡಿದ ಹಾಗೆ. ಸೊ ನಮ್ಮ ಪರೀಕ್ಷೆ ಚಾನಲ್ನ ಬಗ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಯಾರ್ಯಾರು 10th ಕನ್ನಡ ಬೋರ್ಡನ್ನು, SSLCಯಲ್ಲಿ ಕನ್ನಡ ಬೋರ್ಡನ್ನು ಅಟೆಂಪ್ಟ್ ಮಾಡ್ತಾ ಇದ್ದೀರೋ ಅವರಿಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಆಗಿದೆ. ಇದರಲ್ಲಿ ನಾವು ಕೋರ್ ಸಬ್ಜೆಕ್ಟ್ಸ್ಗಳನ್ನು ಕವರ್ ಮಾಡ್ತೇವೆ, ಲ್ಯಾಂಗ್ವೇಜಸ್ಗಳನ್ನು ಕವರ್ ಮಾಡ್ತೇವೆ. ಅದು ಸಹ ಇನ್ ಡೆಪ್ತ್ ಆಗಿ ನಮ್ಮ ಒನ್ ಶಾಟ್ ವಿಡಿಯೋಸ್ಗಳಿರಬಹುದು, ಸಮರಿ ಇರಬಹುದು, ಎಕ್ಸಾಮ್ಗೆ ಬೇಕಾದಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳಿರಬಹುದು. ಇವೆಲ್ಲವೂ ಅಷ್ಟೇ ಹೆಲ್ಪ್ಫುಲ್ ಆಗಿರುತ್ತೆ ನಿಮಗೆ. ಹಾಗಾದರೆ ಇನ್ಯಾಕ್ತಳ, ನಮ್ಮ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಚಿಲ್ಲಾಗಿರಿ, ಎಂಜಾಯ್ ಮಾಡಿ. ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್. ಥ್ಯಾಂಕ್ ಯು.